ಇದು ಕಡಲ ತೀರದ ಊರು, ಕರಾವಳಿಯ ಪ್ರಸಿದ್ಧ ತೀರ್ಥಕ್ಷೇತ್ರ, ಭೂಕೈಲಾಸ, ನಿಸರ್ಗ ಪ್ರಿಯರ ಸ್ವರ್ಗ, ಪರಶುರಾಮ ಭೂಮಿ, ದೇಶ ವಿದೇಶಗಳಲ್ಲಿ ಪ್ರಖ್ಯಾತವಾಗಿರುವ ಸಮುದ್ರ ದಂಡೆಗಳಿರುವ ತಾಣ. ಇಲ್ಲಿ ಒಂದೆಡೆ ಕಣ್ಣು ಹಾಯಿಸಿದಷ್ಟು ದೂರ ಅಗಾಧವಾಗಿ ಹರಡಿಕೊಂಡಿರುವ ಜಲರಾಶಿ ಕಂಡರೆ, ಮತ್ತೊಂದೆಡೆ ರುದ್ರ ರಮಣೀಯ ಹಸಿರಿನ ಹೊದಿಕೆ ಕಣ್ಮನ ಸೆಳೆಯುತ್ತದೆ. ಇದು ದೇವಸ್ಥಾನಗಳ ತವರೂರೂ ಹೌದು. ಅಷ್ಟೇ ಅಲ್ಲ, ಹೆಜ್ಜೆ ಹೆಜ್ಜೆಗೂ ವಿದ್ವಾಂಸರುಗಳ ಪಂಡಿತರ ಮನೆಗಳಿರುವ, ವೇದಾಧ್ಯಯನ ನಿರಂತರವಾಗಿ ಸಾಗುತ್ತಿರುವ ಪವಿತ್ರ ಕ್ಷೇತ್ರ. ಇದು ಗೋಕರ್ಣ. ಇಂತಹ ಪ್ರಸಿದ್ಧ ಕ್ಷೇತ್ರದಲ್ಲಿ 90 ವರ್ಷಗಳ ಹಿಂದೆ, ಅಂದರೆ 1932ನೇ ಮೇ 29ರಂದು ಟೇಂಗ್ಸೆ ಕುಟುಂಬದಲ್ಲಿ ಗಂಡು ಮಗುವೊಂದರ ಜನನವಾಯಿತು. ತಂದೆ ಸ್ವಾತಂತ್ರ್ಯ ಯೋಧ ಸೀತಾರಾಮ್ ಟೇಂಗ್ಸೆ. ಮಗುವಿಗೆ 9 ತಿಂಗಳಿರಬೇಕಾದರೆ ದುರದೃಷ್ಟವಶಾತ್ ತಾಯಿ ತೀರಿಕೊಂಡರು. ಹೀಗಾಗಿ ಹುಡುಗ ಚಿಕ್ಕಮಗಳೂರಿನ ತನ್ನ ಅಜ್ಜನ ಮನೆ ಜಾವಳಿಯಲ್ಲಿ ಬೆಳೆಯುತ್ತಲೇ ಹೋದ. ಆ ಬಾಲಕನೇ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಎಸ್.ವಿ. ಜಠಾರ್ ಅಥವಾ ಭೂಷಣ ಡಾಕ್ಟರು. ಭೂಷಣ 8 ವರ್ಷದವನಾಗಿದ್ದಾಗ ಮರಳಿ ಗೋಕರ್ಣಕ್ಕೆ ಬಂದ. ಬಳಿಕ ಜಠಾರ್ ಪರಿವಾರಕ್ಕೆ ದತ್ತು ಹೋದ. ಬಾಲ್ಯದಲ್ಲಿ ಭೂಷಣನಿಗಿದ್ದ ಪ್ರೀತಿಯ ಹೆಸರು ಗುಂಡ. ಅಕ್ಕ ಗೌರಿ ಅವರನ್ನು ಆ ಹೆಸರಿನಿಂದಲೇ ಸಂಬೋಧಿಸುತ್ತಿದ್ದರು. ಚಿಕ್ಕವನಾಗಿದ್ದಾಗಲೇ ಗುಂಡನಿಗೆ ಹಸುಗಳೆಂದರೆ ಅಪಾರ ಪ್ರೀತಿ. ಕೊಟ್ಟಿಗೆಗೆ ಹೋಗಿ ಹಸುಗಳಿಗೆ ಹುಲ್ಲು ಹಾಕುವುದು, ಅವುಗಳ ಮೈ ತಿಕ್ಕುವುದು ಗುಂಡನ ಪ್ರತಿದಿನದ ಅಭ್ಯಾಸ. ಮಾಸ್ತರರೆಂದರೆ ಅಪಾರ ಭಯಭಕ್ತಿ ಇದ್ದ ಕಾಲವದು. ಶಾಲೆಯ ಅಂಗಳದಲ್ಲಿ ಮಾಸ್ತರರ ಆಗಮನದ ಸುಳಿವು ಸಿಕ್ಕ ತಕ್ಷಣವೇ ಕಾರಿಡಾರ್ನ ಗೌಜು ಗದ್ದಲ ಮಾಯವಾಗುತ್ತಿತ್ತು. ಹತ್ತೊಂಬತ್ತು 1940ರ ದಶಕದಲ್ಲಿ ಇಡೀ ದೇಶವೇ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸುತ್ತಿತ್ತು. ಗೋಕರ್ಣದ ಹಿರಿಯರು, ಯುವಕರು, ಮಕ್ಕಳು ಒಟ್ಟಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿದ್ದರು. ಪ್ರತಿನಿತ್ಯ ಗೋಕರ್ಣದಲ್ಲಿ ಪ್ರಭಾತ ಫೇರಿ ನಡೆಯುತ್ತಿತ್ತು. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಇನ್ಕಿಲಾಬ್ ಜಿಂದಾಬಾದ್ ಘೋಷಣೆಗಳನ್ನು ಮೊಳಗಿಸುತ್ತಾ ಗೋಕರ್ಣದ ಬೀದಿಗಳಲ್ಲಿ ಸಂಚರಿಸಲಾರಂಭಿಸಿತು. ಬಾಲಕ ಭೂಷಣ ಕೂಡ ಅಂದು ಆ ಪ್ರಭಾತ ಫೇರಿಯಲ್ಲಿದ್ದ. ಆದರೆ ಭಾರತೀಯರ ಧ್ವನಿಯಡಗಿಸುವ ಕೆಲಸಕ್ಕೆ ಮುಂದಾದ ಬ್ರಿಟಿಷ್ ಪೊಲೀಸರು ಜನರ ಮೇಲೆ ಮುಗಿಬಿದ್ದು ಲಾಠಿ ಚಾರ್ಜ್ ಆರಂಭಿಸಿದರು. ಜನ ದಿಕ್ಕಾಪಾಲಾಗಿ ಸಂದಿಗೊಂದಿಗಳಲ್ಲಿ ಓಡಿ ಹೋಗಿ ತಪ್ಪಿಸಿಕೊಂಡರು. ಇಷ್ಟಾದರೂ ಪೊಲೀಸರು ಬಿಡದೆ ಹಲವು ಹೋರಾಟಗಾರರನ್ನು ಬಂಧಿಸಿ ಲಾಕಪ್ಪಿನ ಒಳಗೆ ತಳ್ಳಿದರು.
ಹೀಗೆ ಬಂಧಿಸಲ್ಪಟ್ಟವರಲ್ಲಿ ಭೂಷಣನೂ ಸೇರಿದ್ದ. ಲಾಕಪ್ಪಿನ ಒಳಗೂ ಬ್ರಿಟಿಷರ ವಿರುದ್ಧ ಘೋಷಣೆಗಳು ಮೊಳಗಿದವು. ನಂತರ ಕೆಲ ಗಂಟೆಗಳ ತನಕ ಲಾಕಪ್ಪಿನಲ್ಲಿಟ್ಟುಕೊಂಡು ಎಲ್ಲರನ್ನೂ ಬಿಡುಗಡೆ ಮಾಡಲಾಯಿತು. ಡಾಕ್ಟರ್ ಭೂಷಣ್ ಜಠಾರರಲ್ಲಿ ದೇಶಭಕ್ತಿ ಬಾಲ್ಯದಲ್ಲಿಯೇ ತುಂಬಿ ತುಳುಕುತ್ತಿತ್ತು ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ. ಹೀಗೆ ಒಂದು ದಿನ ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸರು ಗಾಳಿಯಲ್ಲಿ ಗುಂಡು ಹಾರಿಸಿದ್ದೂ ಉಂಟು. ಬಾಲಕ ಭೂಷಣನದ್ದು ಬಹುಮುಖ ಪ್ರತಿಭೆ. ಏನೇ ಹೊಸದಾಗಿ ಕಂಡರೂ ಅದನ್ನ ತಾನೂ ಕಲಿಯಬೇಕೆಂಬ ಹಂಬಲ, ಆಸಕ್ತಿ. ಮಣ್ಣಿನ ಮೂರ್ತಿಗಳನ್ನು ರಚಿಸುತ್ತಿದ್ದ ಕಲಾವಿದರನ್ನು ತದೇಕ ಚಿತ್ತವಾಗಿ ಗಂಟೆಗಟ್ಟಲೆ ನೋಡುತ್ತಿದ್ದ ಭೂಷಣ ನಿಧಾನವಾಗಿ ತಾನೂ ಅವರ ಕೆಲಸದಲ್ಲಿ ಕೈಜೋಡಿಸಲಾರಂಭಿಸಿದ. ಕೆಲವೇ ದಿನಗಳಲ್ಲಿ ಮಣ್ಣಿನ ಮೂರ್ತಿ ಮಾಡುವ ಕಲೆಯನ್ನು ಕರಗತ ಕೂಡ ಮಾಡಿಕೊಂಡ. ದೊಡ್ಡವರಾದ ಮೇಲೆ ಅವರು ಮಾಡಿದ ಗಣೇಶ ಮೂರ್ತಿಗಳಿಗೆ ಲೆಕ್ಕವಿಟ್ಟವರಿಲ್ಲ. ಮನೆಗೆ ಬಂದ ವ್ಯಕ್ತಿಗಳ ಜೊತೆ ಮಾತನಾಡುತ್ತಲೇ ಅವರ ಚಿತ್ರ ಬರೆಯುವುದು, ನಾಟಕಗಳ ಪರದೆ ಬಿಡಿಸುವುದರಲ್ಲೂ ಅವರದ್ದು ಎತ್ತಿದ ಕೈಯಾಗಿತ್ತು. ಹಾಡುಗಾರಿಕೆ ಅವರ ಮತ್ತೊಂದು ಆಸಕ್ತಿಯ ಕ್ಷೇತ್ರ. ಬಾಲ್ಯದಲ್ಲಿ ತಮ್ಮ ಸ್ನೇಹಿತರ ಜೊತೆಗೂಡಿ ಸಂಗೀತವನ್ನೂ ಕಲಿತರು. ಷಡ್ಜ ಸ್ವರ ಮತ್ತೆ ಪಂಚಮ ಸ್ವರವನ್ನ ಹೇಳಿಕೊಡ್ತೇನೆ. ನಾನು ಹೇಳಿದ ಹಾಗೆ ನೀವು ಮತ್ತೊಂದು ಸಲ ಅದನ್ನ ಹೇಳಿ. ಸಂಗೀತ ಕಲಿಯುವುದು ಅಷ್ಟೇ ಅಲ್ಲ, ನಂತರ ದೊಡ್ಡವರಾದ ಬಳಿಕ ಅವರು ಸಂಗೀತ ಶಾಲೆಯನ್ನೂ ತೆರೆದರು. ಇಂತಹ ಹವ್ಯಾಸಗಳ ಜೊತೆಗೆ ಭೂಷಣರು ದೈಹಿಕ ಆರೋಗ್ಯಕ್ಕೆ ಸಾಕಷ್ಟು ಮಹತ್ವ ನೀಡಿದರು. ಗೋಕರ್ಣದ ನರಸಿಂಹ ಪಂಡಿತರಲ್ಲಿ ದೈಹಿಕ ತರಬೇತಿ ಪಡೆದರು. ಕಸರತ್ತು ಮಾಡುವುದು ಅವರ ಬದುಕಿನ ಅವಿಭಾಜ್ಯ ಅಂಗವಾಗಿತ್ತು. ಆರೋಗ್ಯವಂತ ಶರೀರದಲ್ಲಿ ಮಾತ್ರ ಆರೋಗ್ಯವಂತ ಮನಸ್ಸು ಇರಲು ಸಾಧ್ಯ. ಓಟ, ಕುಸ್ತಿ, ಎತ್ತರ ಜಿಗಿತ ಎಲ್ಲವನ್ನೂ ಅವರು ಮೈಗೂಡಿಸಿಕೊಂಡಿದ್ದರು. ಮುಂಬಯಿಯ ಕೈವಲ್ಯಧಾಮದಲ್ಲಿ ಸ್ವಾಮಿ ಕುವಲಯಾನಂದ ಅವರ ಬಳಿ ಯೋಗಾಭ್ಯಾಸವನ್ನೂ ಕಲಿತರು. ಗೋಕರ್ಣ ಕೇವಲ ರತ್ನಾಕರ ಸಮುದ್ರಕ್ಕಷ್ಟೇ ಪ್ರಸಿದ್ಧವಲ್ಲ. ಇಷ್ಟೇ ಪ್ರಸಿದ್ಧ ಇಲ್ಲಿನ ಕೋಟಿತೀರ್ಥ. ಕೋಟಿತೀರ್ಥದಲ್ಲಿ ಲಕ್ಷಾಂತರ ಮಂದಿ ಈಜು ಕಲಿತಿದ್ದಾರೆ. ಅಜ್ಜ, ಮಗ, ಮೊಮ್ಮಗ, ಮರಿಮಗ ಹೀಗೆ ತಲೆ ತಲಾಂತರದಿಂದ ಈಜು ಕಲಿಯುತ್ತಾ ಬಂದಿರುವ ಕುಟುಂಬಗಳು ಗೋಕರ್ಣದಲ್ಲಿ ಸಾಕಷ್ಟಿವೆ. ಕೋಟಿತೀರ್ಥದ ದಂಡೆಯಿಂದ ಕೋಟೇಶ್ವರ ಮಂಟಪಕ್ಕೆ ಹಾಗೂ ಅಲ್ಲಿಂದ ಮತ್ತೆ ದಂಡೆಗೆ ಈಜುವುದು ಭೂಷಣನ ಮುಖ್ಯ ಹವ್ಯಾಸಗಳಲ್ಲೊಂದಾಗಿತ್ತು. ಇಲ್ಲಿ ಈಜು ಕಲಿತ ಭೂಷಣರು ಮುಂದೆ ನೂರಾರು ವಿದ್ಯಾರ್ಥಿಗಳಿಗೆ ಇದೇ ಕೋಟಿತೀರ್ಥದಲ್ಲಿ ಈಜು ಕಲಿಸಿದರು. ಕಲಿಯುವುದು ಮತ್ತು ಕಲಿಸುವುದು ಅವರು ಮೊದಲಿನಿಂದಲೂ ಬೆಳೆಸಿಕೊಂಡು ಬಂದಿರುವ ಪರಿಪಾಠ. ಗೋಕರ್ಣವೆಂದರೆ ವೇದಗಳ ನಿರಂತರ ಅಧ್ಯಯನ ತಾಣ. ಇಲ್ಲಿ ಇಡೀ ಋಗ್ವೇದವನ್ನು ಬಾಯಿಪಾಠ ಮಾಡಿದವರು, ಘನಪಾಠಿಗಳು, ಪಂಡಿತರು, ವಿದ್ವಾಂಸರು, ಸಂಸ್ಕೃತ ಲೇಖಕರಿದ್ದಾರೆ. ವೇದಗಳ ಪರಂಪರೆ ಇಂದಿಗೂ ಮುಂದುವರಿಯುತ್ತಾ ಬಂದಿದೆ ಎಂದಾದರೆ ಅದರಲ್ಲಿ ಗೋಕರ್ಣದ ಮೇಧಾವಿಗಳ ಪಾತ್ರ ಮಹತ್ವದ್ದಾಗಿದೆ. ಭೂಷಣರ ಬದುಕನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದು ವೇದಾಧ್ಯಯನ.
ವಂಶ ಪಾರಂಪರ್ಯವಾಗಿ ಬಂದ ಪೌರೋಹಿತ್ಯದ ಜೊತೆಗೆ ಭೂಷಣರು ವೇದಾಧ್ಯಯನವನ್ನೂ ಮಾಡಿದರು. हरि ओम ओम स्वादिष्ठयामधिष्ठया 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 पवस्वसोमधारया 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 पवस्वसोमधारया. ತಾಯಿ ಶಾರದೆಯ ಆಶೀರ್ವಾದ ಸದಾ ಅವರ ಮೇಲಿತ್ತು. ಉಮಾಶಿವ ಅನಂತ ಉಪಾಧ್ಯಾಯ ಅವರಲ್ಲಿ 6 ವರ್ಷಗಳ ಕಾಲ ಋಗ್ವೇದದ ಅಧ್ಯಯನ ನಡೆಸಿದರು. ದೀಪದ ಬೆಳಕಿನಲ್ಲಿಯೇ ಓದಿ ಸಂಹಿತೆ ಹಾಗೂ ಪದಭಾಗವನ್ನು ಬಾಯಿಪಾಠ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಅವರಿಗೆ ಗೌರೀಶ್ ಕಾಯ್ಕಿಣಿ ಅವರು ಇಂಗ್ಲಿಷ್ ಭಾಷೆಯನ್ನು, ಬಡ್ತಿ ಮತ್ತು ವಿಶ್ವೇಶ್ವರ ಭಟ್ ಎಂಬ ಗುರುಗಳು ಸಂಸ್ಕೃತ ಹಾಗೂ ಕನ್ನಡವನ್ನು ಕಲಿಸಿದರು. ಹೀಗೆ ಪ್ರಾಥಮಿಕ ಮಾಧ್ಯಮಿಕ ಶಾಲೆಯ ಅಭ್ಯಾಸ, ವೇದಾಧ್ಯಯನ, ದೈಹಿಕ ಕಸರತ್ತು, ಯೋಗಾಸನ, ಯೋಗ, ಧ್ಯಾನ ಹೀಗೆ ಎಲ್ಲ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುತ್ತಾ ಭೂಷಣರು SSLC ಪರೀಕ್ಷೆಯನ್ನು ಎಕ್ಸ್ಟರ್ನಲ್ ಆಗಿ ಕಟ್ಟಿದರು. ಒಂದೆಡೆ ಅವರ ಓದು ನಡೆದಿದ್ದರೆ ಮತ್ತೊಂದೆಡೆ ಆಟದಲ್ಲೂ ಸದಾ ಮುಂದಿರುತ್ತಿದ್ದರು. ವಯಸ್ಕರು, ಯುವಕರು, ಮಕ್ಕಳೆಂಬ ಭೇದವಿಲ್ಲದೆ ಎಲ್ಲರನ್ನೂ ಆಕರ್ಷಿಸುವ ಆಟವೇ ಕಬಡ್ಡಿ. ಈ ಆಟದಲ್ಲಿ ಪರಿಣಿತಿ ಗಳಿಸಿದ ಭೂಷಣರು ಮುಂದೆ ಸಂಘಟನೆ ಮಾಡುವುದಕ್ಕೂ ಇದನ್ನು ಬಳಸಿಕೊಂಡರು. ಈ ನಡುವೆಯೇ 1952ರಲ್ಲಿ ಅವರು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಹಡ್ಲುಕೊಡಿಗೆಯ ವಿಜಯ ಅವರನ್ನು ವಿವಾಹವಾದರು. ವಿಜಯ ಅವರು ಮುಂದೆ ಪತಿಯ ಎಲ್ಲ ಚಟುವಟಿಕೆಗಳಿಗೆ ಬೆನ್ನೆಲುಬಾಗಿ ನಿಂತು ಮನೆ, ಸಂಸಾರ, ಸಾಮಾಜಿಕ ಚಟುವಟಿಕೆ ಹೀಗೆ ಎಲ್ಲವನ್ನೂ ನಿಭಾಯಿಸಿದರು. 1956ರಲ್ಲಿ SSLC ಪರೀಕ್ಷೆಯ ಫಲಿತಾಂಶ ಇನ್ನೂ ಬರಬೇಕಿತ್ತು. ಆಗಷ್ಟೇ ಶಿವರಾತ್ರಿ ಮುಗಿದು ಗೋಕರ್ಣಕ್ಕೆ ಬಂದ ಜನಸಾಗರ ನಿಧಾನವಾಗಿ ಕರಗುತ್ತಿತ್ತು. ಆಗ ಹುಬ್ಬಳ್ಳಿಯಲ್ಲಿ ಆಯುರ್ವೇದಿಕ್ ಕಾಲೇಜೊಂದಿತ್ತು. ಅದನ್ನು ಡಾಕ್ಟರ್ ದಾಮೋದರ್ ಹಲ್ಶಿಕರ್ ಎಂಬ ನಿಸ್ವಾರ್ಥ ವೈದ್ಯರೊಬ್ಬರು ನಡೆಸುತ್ತಿದ್ದರು. ಶಿವರಾತ್ರಿಗೆಂದು ಗೋಕರ್ಣಕ್ಕೆ ಬಂದ ದಾಮೋದರ್ ಹಲ್ಶಿಕರ್ ಅವರ ಪತ್ನಿ ಅಂಬಕ್ಕ ಭೂಷಣರ ಮನೆಯಲ್ಲಿ ಕೆಲ ದಿನಗಳ ಮಟ್ಟಿಗೆ ತಂಗಿದ್ದರು. ಆಗ ನಡೆದ ಈ ಘಟನೆ ಅವರ ಬದುಕಿನ ದಿಕ್ಕನ್ನೇ ಬದಲಾಯಿಸಿತು. ಆರಾಮಲ್ಲ? ಹಾಂ, ಆರಾಮಿದ್ದೆ. ಮತ್ತೆಂತ ವಿಶೇಷ? ಹೌದು, ನೀವು ಯಾವಾಗ ಬರ್ತೀರಿ ಇತ್ಲಾಗೆ? ಅಡಿಲ್ಲ ಬಪ್ಪ. ಮಕ್ಕಳೆಲ್ಲ ಎಂತ ಮಾಡ್ತಾ ಇದ್ದಾರೆ? ಎಲ್ಲ ಆರಾಮಿದ್ದೆ. ಬಂದು ಏನು ಮಾಡ್ಕೊಂಡಿದ್ದೀಯಾ ಇಲ್ಲಿ? ಈಗ SSLC ಆಗಿದೆ, ಈಗ ರಿಸಲ್ಟಿಗೆ ಕಾಯ್ತಾ ಇದ್ದೆ. ಮುಂದೆ ಏನು ಮಾಡಬೇಕು ಅಂತ ಮಾಡಿದ್ದೆ? ಮುಂದೆ ನೋಡಬೇಕು, ಏನಾದರೂ ಮಾಡಬೇಕು ಅಂತ ಇದ್ದೆ. ಇಲ್ಲಿಗೆ ಬಾ, ನಮ್ಮ ಮನೇಲಿ ಇದ್ದು ಹುಬ್ಬಳ್ಳಿಲಿ. ನಮ್ಮ ಕಾಲೇಜೆಲ್ಲ ಇದ್ದಲ್ಲ, ಅಲ್ಲೇ ಬಾ. ಅಲ್ಲೇ ನಮ್ಮಲ್ಲೇ ಇದ್ದು ಕಲಿಬೋದು ನೀನು. ಅಡ್ಡಿಲ್ಲ, ಬರ್ತೀನಿ. ಹಾಂ, ಬನ್ನಿ ಮತ್ತೆ. ಈ ಸಂದರ್ಭದಲ್ಲಿ ಆಗಲೇ ಭೂಷಣರಿಗೆ ಕಮಲಾ ಹಾಗೂ ಮಾಧವ ಎಂಬ ಇಬ್ಬರು ಮುದ್ದಾದ ಮಕ್ಕಳು ಜನಿಸಿದ್ದರು. ಆಯುರ್ವೇದ ಕಲಿಯಲು ಹುಬ್ಬಳ್ಳಿಗೆ ತೆರಳಿದ ಅವರು 4 ವರ್ಷಗಳ ಅಧ್ಯಯನ ಮಾಡಿ DSAC ಪದವಿ ಪಡೆದರು. ಹೀಗೆ ಭೂಷಣ್ ಜಠಾರ್ 1960ರಲ್ಲಿ ಡಾಕ್ಟರ್ ಭೂಷಣ್ ಜಠಾರ್ ಆಗಿ ಬದಲಾದರು. ತರುವಾಯ ಹುಬ್ಬಳ್ಳಿಯಿಂದ ಉಡುಪಿಗೆ ತೆರಳಿ ಅಲ್ಲಿ ಆಯುರ್ವೇದ ಕಾಲೇಜಿನಲ್ಲಿ ಅಧ್ಯಾಪನ ವೃತ್ತಿ
ಆರಂಭಿಸಿದರು. ಕೆಲ ವರ್ಷಗಳ ತರುವಾಯ ಬಡವರಿಗೆ, ರೋಗಿಗಳಿಗೆ, ಅಶಕ್ತರಿಗೆ ಚಿಕಿತ್ಸೆ ನೀಡಬೇಕು ಎಂಬ ಸೇವಾ ಉದ್ದೇಶದಿಂದ ಗೋಕರ್ಣಕ್ಕೆ ಮರಳಿ ವೆಂಕಟರಮಣ ದೇವಸ್ಥಾನದ ಅರ್ಚಕ ವೃತ್ತಿಯನ್ನೂ ಕೈಗೊಂಡು ತಮ್ಮ ವೈದ್ಯಕೀಯ ಬದುಕನ್ನು ಆರಂಭಿಸಿದರು. ಆ ವೇಳೆಗೆ ಭೂಷಣ ಹಾಗೂ ವಿಜಯಮ್ಮ ಅವರು ಕಮಲ, ಮಾಧವ, ಕುಮುದ ಹಾಗೂ ರಾಘವ ಎಂಬ 4 ಮಕ್ಕಳಿಗೆ ತಂದೆ ತಾಯಿಯಾಗಿದ್ದರು. ರೋಗಪೀಡಿತರು, ವೃದ್ಧರು, ಗರ್ಭಿಣಿಯರಿಗೆ ಚಿಕಿತ್ಸೆ ನೀಡಲು ಅಗತ್ಯ ಸಂಖ್ಯೆಯಲ್ಲಿ ವೈದ್ಯರೇ ಇರಲಿಲ್ಲ. ಹಲವು ಕಡೆಗಳಲ್ಲಂತೂ ಭೂಷಣ ಡಾಕ್ಟರು ಹೋದರೆ ಮಾತ್ರ ಚಿಕಿತ್ಸೆ, ಇಲ್ಲದಿದ್ದರೆ ಇಲ್ಲ ಎಂಬಂತಹ ಪರಿಸ್ಥಿತಿ. ಏಕೆಂದರೆ ಉಳಿದ ಡಾಕ್ಟರ್ಗಳು ಹೋಗುತ್ತಿರಲಿಲ್ಲ, ಹೋಗಬೇಕೆಂದರೂ ವ್ಯವಸ್ಥೆ ಇರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಶುರುವಾಗಿದ್ದು ಡಾಕ್ಟರ್ ಭೂಷಣ್ ಜಠಾರರ ವೈದ್ಯಕೀಯ ಸೇವೆ. ಹೌದು, ಭೂಷಣ ಡಾಕ್ಟರದ್ದು ನಿಜವಾಗಿಯೂ ಸೇವೆಯೇ. ಏಕೆಂದರೆ ಅವರು ಎಂದಿಗೂ ತಮ್ಮ ರೋಗಿಗಳಿಗೆ ಈಗಿನಂತೆ ಕನ್ಸಲ್ಟೇಷನ್ ಫೀ, ಔಷಧದ ಫೀ ಎಂದೆಲ್ಲ ಚಾರ್ಜ್ ಮಾಡಿದವರೇ ಅಲ್ಲ. ರೋಗಿಗಳು ಕೊಟ್ಟಷ್ಟೇ ಸ್ವೀಕರಿಸಿ ಚಿಕಿತ್ಸೆ ನೀಡುತ್ತಿದ್ದರು. ಹಳ್ಳಿಗಳಲ್ಲಂತೂ ಇವರದ್ದು ಉಚಿತ ಸೇವೆಯೇ ಆಗಿತ್ತು. ಆಗ ಗೋಕರ್ಣ ಕ್ಷೇತ್ರ ಈಗಿನಷ್ಟು ಅಭಿವೃದ್ಧಿಯನ್ನು ಕಂಡಿರಲಿಲ್ಲ. ಅನೇಕ ಹಳ್ಳಿಗಳಿಗೆ ಸರಿಯಾದ ರಸ್ತೆ ಸಂಪರ್ಕವೇ ಇರಲಿಲ್ಲ. ಹೆಚ್ಚಿನ ಜನರು ಬಡತನವನ್ನೇ ಸಹಜವೆಂಬಂತೆ ಸ್ವೀಕರಿಸಿದವರು. ಇದರ ಮಧ್ಯೆ ಆನೆಕಾಲು ರೋಗದಂತಹ ಸಾಂಕ್ರಾಮಿಕ ರೋಗಗಳ ಉಪಟಳ ಬೇರೆ. ತಮ್ಮ ವೈದ್ಯಕೀಯ ಸೇವೆಯಲ್ಲಿ ಡಾಕ್ಟರರು ಅನೇಕ ಯುವಕ ಯುವತಿಯರಿಗೆ ನರ್ಸ್ ತರಬೇತಿ ನೀಡಿದರು. ನೀವು ಕೊಟ್ಟರೆ ಚೆನ್ನಾಗಿರ್ತಿತ್ತಲ್ಲ ಡಾಕ್ಟರ್. ಉದ್ಯೋಗ ಅರಸಿ ಬಂದವರಿಗೆ ನರ್ಸ್ ತರಬೇತಿ ನೀಡಿ ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂತೆ ಮಾಡಿದರು. ಹೀಗೆ ಉದ್ಯೋಗ ನೀಡಿ ಡಾಕ್ಟರರೇ ಅವರಿಗೆ ಸ್ಟೈಫಂಡ್ ಕೂಡ ನೀಡುತ್ತಿದ್ದುದು ವಿಶೇಷ. ರೋಗಿ ಯಾವುದೇ ಸಮಯದಲ್ಲಿ ಬರಲಿ ಆತನಿಗೆ ಚಿಕಿತ್ಸೆ ನೀಡಲು ಅವರು ಸದಾ ಸಿದ್ಧರಾಗಿರುತ್ತಿದ್ದರು. ವೃತ್ತಿ ಜೀವನದ ಆರಂಭದಲ್ಲಿ ನಡೆದುಕೊಂಡೇ ರೋಗಿಗಳ ಮನೆಗೆ ತೆರಳಿ ಚಿಕಿತ್ಸೆ ನೀಡುತ್ತಿದ್ದರು. ಇದಕ್ಕೆ ರಾತ್ರಿ ಹಗಲು ಎನ್ನುವ ಭೇದವಿರಲಿಲ್ಲ. ಅಂಥದ್ದೇನಾಯ್ತು? ಸಿಕ್ಕಾಪಟ್ಟೆ ಆರಾಮಿಲ್ಲ ಡಾಕ್ಟ್ರೆ, ತಲೆನೋವು ಅನ್ಕೊಂಡು ಬಿದ್ದುಬಿಟ್ಟ. ನೋಡುವ ಎಂತಾಗದೆ. ಬನ್ನಿ ಡಾಕ್ಟ್ರೆ. ಚಿಕಿತ್ಸೆಯ ಸಂದರ್ಭದಲ್ಲಿ ಡಾಕ್ಟರರು ತಮ್ಮದೇ ಶೈಲಿಯನ್ನು ರೂಪಿಸಿಕೊಂಡರು. 1960-70ರ ದಶಕದಲ್ಲಿ ಡಾಕ್ಟರ್ ಭೂಷಣ್ ಜಠಾರ್ ಸಾಮಾಜಿಕ ಕಾರ್ಯಕ್ಕೂ ಇಳಿದರು. ಅವರು ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದ್ವಿತೀಯ ಸರಸಂಘ ಚಾಲಕರಾದ ಪರಂಪೂಜನೀಯ ಮಾಧವ್ ಸದಾಶಿವರಾವ್ ಗೋಳ್ವಲ್ಕರ್ ಹಾಗೂ ಜನಸಂಘದ ನಾಯಕರಾಗಿದ್ದ ಶ್ರೀ ಜಗನ್ನಾಥರಾವ್ ಜೋಶಿಯವರ ರಾಷ್ಟ್ರೀಯ ವಿಚಾರಧಾರೆಗಳಿಂದ ಪ್ರೇರಿತರಾಗಿದ್ದರು. ಹೀಗಾಗಿ ಗೋಕರ್ಣದಲ್ಲಿ ಡಾಕ್ಟರು RSS ಪುನಶ್ಚೇತನಕ್ಕೆ ಮುಂದಾದರು. ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ, ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ, ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ, ತ್ವಯಾ ಇಂದು ಭೂಮೆ ಸುಖಂ ವರ್ಧಿತೋಹಂ, ಮಹಾಮಂಗಲೇ ಪುಣ್ಯಭೂಮೆ ತ್ವದರ್ತೆ, ಮಹಾಮಂಗಲೇ ಪುಣ್ಯಭೂಮೆ ತ್ವದರ್ತೆ, ತತ್ವೇಶಕಾಯೋ ನಮಸ್ತೆ ನಮಸ್ತೆ, ತತ್ವೇಶಕಾಯೋ ನಮಸ್ತೆ. 1965ರಿಂದ 1990ರವರೆಗೆ ನಿರಂತರವಾಗಿ ಶಾಖೆ, ಬೈಠಕ್, ITC, OTC, ಅಭಿಯಾನ, ಅಭ್ಯಾಸ ವರ್ಗ, ಸಮಾವೇಶ ಎಂದು ಸಂಘ, ಜನಸಂಘ ಹಾಗೂ ಭಾಜಪದ ಚಟುವಟಿಕೆಗಳಲ್ಲಿ ಪಾಲ್ಗೊಂಡರು. ಇವರ ಪ್ರಯತ್ನದ ಫಲವಾಗಿಯೇ ಇಂದು ಗೋಕರ್ಣ ಮಂಡಲದಲ್ಲಿ ನೂರಾರು ಸ್ವಯಂ ಸೇವಕರು, ತರುಣ ಕಾರ್ಯಕರ್ತರು ರೂಪುಗೊಂಡಿದ್ದಾರೆ.
ಸಂಘದ ಚಟುವಟಿಕೆಗಳು ನಿಧಾನವಾಗಿ ಗರಿಗೆದರತೊಡಗಿದವು. ಆದರೆ ಸಂಘದ ಚಟುವಟಿಕೆಯನ್ನು ನಡೆಸುವಲ್ಲಿ ಸವಾಲುಗಳು ಕೂಡ ಎದುರಾದವು. ಸಂಘ ವಿರೋಧಿಗಳು ಡಾಕ್ಟರರಿಗೆ ಆಗಾಗ ತೊಂದರೆ ಕೊಡುತ್ತಲೇ ಇದ್ದರು. ಒಮ್ಮೆಯಂತೂ ಅವರು ಶಾಖೆಗೆ ನಡೆದುಕೊಂಡು ಹೋಗುತ್ತಿರುವಾಗ ಅವರ ಮೇಲೆ ಬಿಸಿ ನೀರನ್ನೇ ಎರಚಲಾಯಿತು. ಕೂದಲೆಳೆ ಅಂತರದಲ್ಲಿ ತಪ್ಪಿಸಿಕೊಂಡ ಭೂಷಣರು ಸಂಘ ಕಾರ್ಯವನ್ನು ಮಾತ್ರ ಬಿಡಲಿಲ್ಲ. ವೈದ್ಯಕೀಯ, ಆರ್ಥಿಕ, ರಾಜಕೀಯ ಚಟುವಟಿಕೆಗಳ ನಡುವೆಯೇ ಭೂಷಣ ಡಾಕ್ಟರು ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡ ಕ್ಷೇತ್ರ ಕೃಷಿ. ಬಾಲ್ಯದಿಂದಲೇ ಕೃಷಿಯ ಕುರಿತು ಅವರಿಗೆ ಒಲವಿತ್ತು. 1970ರ ಆರಂಭದಲ್ಲಿ ಅವರು ಸುಮಾರು 16 ಎಕರೆ ಬೋಳುಗುಡ್ಡದಲ್ಲಿ ತಮ್ಮದೇ ರೀತಿಯಲ್ಲಿ ಕೃಷಿ ಕೆಲಸಕ್ಕೆ ಮುಂದಾದರು. ದಶಕಗಳ ಕಾಲ ಅದನ್ನು ವ್ರತದಂತೆ ಮುಂದುವರೆಸಿದರು. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ರಮಣ. ಕೆಲಸಕ್ಕೆಲ್ಲ ಬಂದ್ಬಿಟ್ಟಿದ್ಯಾ? ನೀವು ಕೊಟ್ಟಿರೋ ಔಷಧಿಯಿಂದ 2 ದಿನದಲ್ಲಿ ಹುಷಾರಾದೆ. ಸರಿ, ಜಾಸ್ತಿ ಬಿಸಿಲಲ್ಲಿ ಕೆಲಸ ಮಾಡಕ್ ಹೋಗ್ಬೇಡ. ಅಡಿಕೆ ಎಲ್ಲ ಕೊಯ್ದಾಯ್ತಾ? ಹೌದು ಬುದ್ಧಿ, ತೆಗೆದಾಯ್ತು. ಈ ತೆಂಗಿನ ಮರ ಅದು ನಾಳೆ ಬರ್ತೇನೆ ಅಂತ ಹೇಳಿದ್ವಿ. ಹುಲ್ಲೆಲ್ಲ ಕೊಯ್ದಾಯ್ತಾ? ಇಲ್ಲೆಲ್ಲ ಕೇಳ್ತಾ ಇದ್ದೀವಿ ಬುದ್ಧಿ. ಒಂದಾನೊಂದು ಕಾಲದಲ್ಲಿ ಬೋಳುಗುಡ್ಡವಾಗಿದ್ದ ಪ್ರದೇಶ ಇದೀಗ ಅಶೋಕಿಯಾಗಿದೆ. ಅಶೋಕಿಯಲ್ಲಿ ತೆಂಗು, ಅಡಿಕೆ, ಕಾಫಿ, ಹಲಸು, ಮಲ್ಲಿಗೆ, ಮಾವು, ಕೋಕಂ, ಗೇರು, ನೇರಳೆ ಹೀಗೆ 10 ಔಷಧೀಯ ಸಸ್ಯಗಳು, ಹಣ್ಣು ಹಂಪಲುಗಳು ಸಂಪದ್ಭರಿತವಾಗಿ ಬೆಳೆದಿವೆ. ಪ್ರತಿನಿತ್ಯ ಅಶೋಕಿಗೆ ಭೇಟಿ, ತಾವೇ ಸ್ವತಃ ಕೊಡಪಾನದಿಂದ ಗಿಡಗಳಿಗೆ ನೀರು ಹಾಕುವುದು, ಗಿಡಗಳ ಆರೈಕೆ, ಬೇಸಾಯ ಇದು ಅವರ ಜೀವನದ ಅವಿಭಾಜ್ಯ ಅಂಗವಾಗಿತ್ತು. 1960ರ ದಶಕದಲ್ಲಿ ಇನ್ನೇನು ಮುಚ್ಚುವ ಅಂಚಿಗೆ ಬಂದಿದ್ದ ಗೋಕರ್ಣ ವ್ಯವಸಾಯ ಸೇವಾ ಸಹಕಾರಿ ಸಂಘಕ್ಕೆ ತಾವೇ ಸ್ವತಃ ಧನ ಸಹಾಯ ಮಾಡಿ ಅದು ಮುಚ್ಚುವುದರಿಂದ ತಪ್ಪಿಸಿದರು. ಬಳಿಕ ಸಹಕಾರಿ ಸಂಘದ ನಿರ್ದೇಶಕರಾಗಿ, ಅಧ್ಯಕ್ಷರಾಗಿ 4 ದಶಕಗಳ ಕಾಲ ಸಂಸ್ಥೆಯನ್ನು ಬಲಿಷ್ಠವಾಗಿ ರೂಪಿಸಿದರು. ಇದರಿಂದ ನೂರಾರು ರೈತರು ಪ್ರಯೋಜನ ಪಡೆದಿದ್ದಾರೆ. ಅಷ್ಟೇ ಅಲ್ಲ, ಗೋಕರ್ಣ ಮಹಾಬಲೇಶ್ವರ ಅರ್ಬನ್ ಬ್ಯಾಂಕ್ ನಿರ್ದೇಶಕರಾಗಿ, ಮೇಧಾ ದಕ್ಷಿಣಾಮೂರ್ತಿ ವೇದಭವನ ವಿದ್ಯಾಲಯದ ಆಡಳಿತ ಮಂಡಳಿ ಸದಸ್ಯರಾಗಿ, ಗೋಕರ್ಣ ಲಯನ್ಸ್ ಕ್ಲಬ್ ಸಂಸ್ಥಾಪಕರಾಗಿ ವಿವಿಧ ಆರ್ಥಿಕ, ಶೈಕ್ಷಣಿಕ ಹಾಗೂ ಸಾಮಾಜಿಕ ಚಟುವಟಿಕೆಗಳಲ್ಲಿ ಮಂಚೂಣಿಯಲ್ಲಿದ್ದಾರೆ. ಆಡುಮುಟ್ಟದ ಸೊಪ್ಪಿಲ್ಲ ಎಂಬ ನಾಣ್ಣುಡಿಯಂತೆ ಡಾಕ್ಟರ್ ಭೂಷಣ್ ಜಠಾರರು ಚುನಾವಣಾ ಕ್ಷೇತ್ರದಲ್ಲಿಯೂ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. 70ರ ದಶಕವೆಂದರೆ ಅದು ಇಂದಿರಾ ಗಾಂಧಿಯವರ ಗಾಢ ಪ್ರಭಾವವಿದ್ದ ಕಾಲ. 1971ರಲ್ಲಿ ಭೂಷಣರು ಅಂಕೋಲಾ ಮತಕ್ಷೇತ್ರದಿಂದ ವಿಧಾನಸಭಾ ಚುನಾವಣೆಗೆ ಜನಸಂಘದಿಂದ ಕಣಕ್ಕಿಳಿದರು. ಇಂದಿರಾ ಗಾಂಧಿ ಎದುರು ಚುನಾವಣೆಗೆ ನಿಲ್ಲಲು ಪ್ರಭಾವಿಗಳೇ ಹಿಂದೆ ಮುಂದೆ ನೋಡುತ್ತಿದ್ದ ಕಾಲವದು. ಆದರೆ ಯಾವುದನ್ನು ಲೆಕ್ಕಿಸದೆ ಭೂಷಣರು ತಮ್ಮ ಪ್ರಚಾರ ಕಾರ್ಯ ಆರಂಭಿಸಿದರು. ಮನೆ ಮನೆಗೆ ತೆರಳಿ ಜನರನ್ನು ಭೇಟಿಯಾಗಿ ಮತದಾನ ಮಾಡುವಂತೆ ಕೋರಿಕೊಂಡರು. ಹೀಗಿದ್ದು ಚುನಾವಣಾ ಕಣದಲ್ಲಿ ಅವರಿಗೆ ಸೋಲುಂಟಾಯಿತು. ಆದರೆ ರಾಜ್ಯದೆಲ್ಲೆಡೆ ಉಳಿದೆಲ್ಲ ಮುಖಂಡರು ಠೇವಣಿ ಸಹ ಕಳೆದುಕೊಂಡರೆ ಠೇವಣಿ ಉಳಿಸಿಕೊಳ್ಳುವಲ್ಲಿ ಡಾಕ್ಟರರು ಮಾತ್ರ ಸಫಲರಾದರು. ದೈಹಿಕ ಸಾಮರ್ಥ್ಯಕ್ಕೆ ಮತ್ತೊಂದು ಹೆಸರೇ ಭೂಷಣರು. ಹಗ್ಗವನ್ನು ಅವರ ಕೊರಳಿಗೆ ಬಿಗಿದು ಆ ಕಡೆ ಮತ್ತು ಈ ಕಡೆಯಿಂದ ಯುವಕರು ಸಂಪೂರ್ಣ ಬಲ ಉಪಯೋಗಿಸಿ ಜಗ್ಗಿದರೂ ಭೂಷಣರು ಮಾತ್ರ ಅದಕ್ಕೆಲ್ಲ ಜಗ್ಗದೆ ಬಂಡೆಯಂತೆ ನಿಂತಿರುತ್ತಿದ್ದರು. ತಮ್ಮ 2 ಕೈಗಳನ್ನು ಕೇವಲ ಬೆರಳುಗಳ ಸಹಾಯದಿಂದ ಲಾಕ್ ಮಾಡಿ
ತಮ್ಮ ಮಿತ್ರರಿಗೆ ಅದನ್ನು ಬೇರ್ಪಡಿಸುವಂತೆ ಹೇಳುತ್ತಿದ್ದರು. ತಮ್ಮೆಲ್ಲ ಶಕ್ತಿಯನ್ನು ಬಳಸಿ ಮಿತ್ರರು ಸುಸ್ತಾಗುತ್ತಿದ್ದರೆ ವಿನಃ ಭೂಷಣರ ಕೈ ಮಾತ್ರ ಬೇರ್ಪಡುತ್ತಲೇ ಇರಲಿಲ್ಲ. ಅಷ್ಟೇ ಅಲ್ಲ, ಬಾಯಿಯಿಂದ ತೆಂಗಿನಕಾಯಿ ಸುಲಿಯುವುದು ಭೂಷಣರ ವಿಶೇಷತೆಯಾಗಿತ್ತು. ಡಾಕ್ಟರರ ಈ ಎಲ್ಲ ಚಟುವಟಿಕೆಗಳಲ್ಲಿ ಅವರಿಗೆ ಬೆಂಬಲವಾಗಿ ಬೆನ್ನೆಲುಬಾಗಿ ನಿಂತವರು ಅವರ ಪತ್ನಿ ಶ್ರೀಮತಿ ವಿಜಯ. ಮನೆ ಸಂಸಾರದ ಜವಾಬ್ದಾರಿಯ ಜೊತೆಗೆ ಅವರು ಸಂಘ ಕಾರ್ಯದಲ್ಲೂ ತಮ್ಮ ಪತಿಗೆ ಸಾಥ್ ನೀಡಿದರು. ಪತಿ ಸಂಘದ ಪುನಶ್ಚೇತನದಲ್ಲಿ ತೊಡಗಿದರೆ ವಿಜಯಮ್ಮ ಸಮಿತಿಯ ಸಂಘಟನೆಯಲ್ಲಿ ತೊಡಗಿದರು. ಇಡೀ ಗೋಕರ್ಣವೇ ಇಂದು ಅವರ ಕಾರ್ಯವನ್ನು ನೆನೆಯುತ್ತದೆ. ಅಂದಹಾಗೆ ವಿಜಯಮ್ಮನ ಈ ಚಿತ್ರ ಬಿಡಿಸಿದ್ದು ಡಾಕ್ಟರ್ ಭೂಷಣ್ ಜಠಾರ್ ಅವರೇ. ಡಾಕ್ಟರ್ ಭೂಷಣ್ ಜಠಾರರ ಪುತ್ರ ರಾಘವ್ ಜಠಾರ್ ತಮ್ಮ ತಂದೆಯ ಕುರಿತು ಹೀಗೆ ಹೇಳುತ್ತಾರೆ. ಅವ್ರ ಬಗ್ಗೆ ಹೆಚ್ಚೇನು ಹೇಳೋದಂದರೆ ಅವರ ಪ್ರಾಮಾಣಿಕತೆ ಹೇಳೋದು ನನ್ನ ಮೇಲೆ ಬಹಳ ಪರಿಣಾಮ ಆಗೋದು ಹೇಳ್ಬೋದು ನಾನು. ಬಹಳ ಪ್ರಾಮಾಣಿಕರವರು. ಈವನ್ ನಾವು ಕಾಲೇಜಿಗೆ ಅಡ್ಮಿಷನ್ ಮಾಡಬೇಕಾದ್ರೆ ಸಹ ಯಾವತ್ತೂ ಅವ್ರು ಇನ್ಫ್ಲುಯೆನ್ಸ್ ಮಾಡೋದಿಲ್ಲ. ಕಾಲೇಜಿಗಿರಲಿ ನೌಕರಿ ಬಗ್ಗೆ ಆಗಲಿ ಇನ್ಫ್ಲುಯೆನ್ಸ್ ಮಾಡಲಿಕ್ಕಾಗ್ತಿತ್ತು. ರಾಜಕೀಯ ಇದು ಉಪಯೋಗಿಸ್ಕೊಂಡು ಅವರಿಗೆ ರಾಜಕೀಯದೇನು ಪ್ರಾಬಲ್ಯ ಇತ್ತು ಅದನ್ನು ಉಪಯೋಗಿಸ್ಕೊಳ್ಬೋದಿತ್ತು. ಆದರೆ ಅವ್ರಿಗೆ ಮಾಡಲಿಲ್ಲ ಯಾವತ್ತೂ ಹಾಗೆ. ಆವಾಗ ಕೆಲವು ಸಲ ಅನ್ನಿಸ್ತಿತ್ತು ಮಾಡ್ಬೋದಿತ್ತು ನೋಡಿ. ಈಗ ಅದರದ್ದು ನಿಜ ಸ್ಥಿತಿ ಗೊತ್ತಾಗ್ತದೆ. ಹಾಗೆ ಮಾಡದೆ ಹೋಗೋದ್ರಿಂದ ನೈತಿಕವಾಗಿ ನಾವು ಹೇಗೆ ಬೆಳೆದ್ವಿ ಹೇಳೋದು ಈಗ ನನಗೆ ಗೊತ್ತಾಗ್ತದೆ. ಫ್ಯಾಮಿಲಿ ಡಾಕ್ಟರ್ ಆದರೆ ಇವರು ಈ ಏನು ಪೇಷಂಟ್ಸ್ ಅಂತಿಗೆ ಬರೀ ಔಷಧಿ ಬಗ್ಗೆ ಮಾತ್ರ ಅವ್ರ ಸಂಬಂಧ ಇರಲಿಲ್ಲ. ಈ ಒಂದು ಉದಾಹರಣೆ ಹೇಳೋದಾದ್ರೆ, ಈಗ ಅಣ್ಣ ತಮ್ಮ ಮಧ್ಯೆ ಒಂದು ವ್ಯಾಜ್ಯ ನಡೀತು ಇಟ್ಕೊಳ್ಳಿ ಅವರ ಫ್ಯಾಮಿಲಿ ಔಷಧಿ ಕೊಡುವಲ್ಲಿ. ಆ ವ್ಯಾಜ್ಯ ಬಗೆಹರಿಸಲಿಕ್ಕೂ ಇವ್ರ ಹತ್ರ ಬರ್ತಿದ್ರು ಮತ್ತು ಆ ವ್ಯಾಜ್ಯ ಇಲ್ಲೇ ಬಗೆಹರಿತಿತ್ತು. ಭೂಷಣರ ಕುರಿತು ಹಿರಿಯ ಸಾಹಿತಿ ಜಯಂತ್ ಕಾಯ್ಕಿಣಿ ಅವರ ಅನಿಸಿಕೆ ಇಲ್ಲಿದೆ. ಗೋಕರ್ಣದ ಸೀಮೆಯಲ್ಲಿ ನಮಗೆಲ್ಲರಿಗೂ ಜಠಾರ್ ಡಾಕ್ಟ್ರು ಅಥವಾ ಎಸ್ ವಿ ಜಠಾರ್, ಭೂಷಣ್ ಡಾಕ್ಟ್ರು ಎಂದೇ ಪರಿಚಿತರಾಗಿರುವಂಥ ನಮ್ಮೆಲ್ಲರ ಪ್ರೀತಿಯ ಭೂಷಣ್ ಡಾಕ್ಟರ್ ಬಗ್ಗೆ ಮಾತಾಡೋದಕ್ಕೆ ನನಗೆ ಮನಸ್ಸು ತುಂಬಿ ಬರ್ತಾ ಉಂಟು. ನಮ್ಮ ಊರಿನ ಸೀಮೆಯ ಎಲ್ಲರ ನಾಡಿ ಮಿಡಿತವನ್ನು ಬಲ್ಲವರು. ನಮ್ಮ ಊರುಗಳಲ್ಲಿರುವ ವೈದ್ಯರು ಬರೀ ನಮ್ಮ ದೇಹದ ಅಥವಾ ನಮ್ಮ ರೋಗದ ನಿದಾನವನ್ನು ಅಷ್ಟೇ ಮಾಡಿಲ್ಲ, ಅವರು ನಮ್ಮ ಮನಸ್ಸಿನ ಆರೈಕೆಯನ್ನು ಕೂಡ ಮಾಡಿದ್ದಾರೆ. ನಮ್ಮ ತಂದೆ ಗೌರೀಶ್ ಕಾಯ್ಕಿಣಿಯವರು ಗೋಕರ್ಣದಲ್ಲೇ ಮೇಷ್ಟ್ರಾಗಿದ್ದರು. ಅವರದ್ದು ಮತ್ತು ಭೂಷಣ್ ಡಾಕ್ಟರ್ ಅವರದ್ದು ಸ್ನೇಹ ಅನ್ಯೋನ್ಯವಾಗಿತ್ತು. ಯಾವುದೇ ವಿಚಾರದಲ್ಲಿ ಅವರ ನಡುವೆ ವಿನಿಮಯ ನಡೀತಾ ಇತ್ತು. ಅವರು ನಮ್ಮನೆಗೆ ಬಂದರೆ ತಾಸುಗಟ್ಟಲೆ ಕೂತ್ಕೊಂಡು ಅದು ಯಾವುದೋ ಒಂದು ಸಂಸ್ಕೃತ ಶ್ಲೋಕ ಇರ್ಬೋದು, ಅಥವಾ ಯಾವುದೋ ಒಂದು ಮರಾಠಿ ನಾಟಕದ ಒಂದು ರಂಗಗೀತೆ ಇರ್ಬೋದು, ಅಥವಾ ಯಾವುದೇ ಒಂದು ಅಭಂಗ ಇರ್ಬೋದು, ಅಥವಾ ಉಪನಿಷತ್ತಿನ ಯಾವುದೇ ಸಾಲು ಇರ್ಬೋದು, ಅಥವಾ ಯಾವುದೋ ಒಂದು ಹೊಸ ರೀತಿಯ ಪತ್ರಿಕೆಯಲ್ಲಿ ಬಂದಂಥ ಯಾವುದೋ ಹೊಸ ಔಷಧದ ಬಗೆಗಿನ ಜಿಜ್ಞಾಸೆ ಆಗಿರ್ಬೋದು. ಅವರ ನಡುವೆ ನಿರಂತರವಾದಂಥ ಒಂದು ಮಾತುಕತೆ ಕೊಡುಕಳ ನಡೀತಾ ಇತ್ತು. ಮತ್ತು ಅದ್ಭುತ ಕಲಾವಿದ ಅವರು. ತುಂಬ ಸುಂದರವಾದ ಚಿತ್ರಗಳನ್ನು ಬಿಡಿಸ್ತಾಯಿದ್ರು. ನನಗಿನ್ನೂ ನೆನಪಿದೆ, ಹಿಂದೆ ಗೋಕರ್ಣದವರದೇ ಆದ ಒಂದು ನವೀನ ನಾಟ್ಯ ನಿಕೇತನ ನಾನಾನಿ ಸಂಘ ಅಂತ ಇತ್ತು. ಅದಕ್ಕೆ ಅವರು ತುಂಬ ಪ್ರೀತಿಯಿಂದ ದುಡಿದಿದ್ದಾರೆ ಅವರೆಲ್ಲ. ಅವರು ವೈದೇಶ್ವರ ಅವರು ಸೇರಿಕೊಂಡು ನಾಟಕದ ಪರದೆಗಳನ್ನು ಬಿಡಿಸಿದ್ದಾರೆ, ಅದ್ಭುತವಾಗಿ ಬಿಡಿಸಿದ್ದಾರೆ. ನನಗೆ ಇನ್ನೂ ನೆನಪಿದೆ, ನಮ್ಮ ಭದ್ರಕಾಳಿ ಹೈಸ್ಕೂಲಿನಲ್ಲಿ 1968ರಲ್ಲಿರಬೇಕು, ಇದು ನಮ್ಮ ಉತ್ಸವದ ದಿವಸ, ಸ್ವಾತಂತ್ರ್ಯೋತ್ಸವದ ದಿವಸ, ನಮ್ಮ ಭೂಷಣ್ ಡಾಕ್ಟ್ರು ನಮ್ಮ 9th A ಕ್ಲಾಸ್, ನಮ್ಮದು 9th A ಕ್ಲಾಸಿನ ಎಲ್ಲ ಡೆಸ್ಕು ಎಲ್ಲ ತೆಗೆದಿಟ್ಟಾಗಿತ್ತು. ಆಗ ನಮ್ಮ ಭೂಷಣ್ ಡಾಕ್ಟ್ರು ಮಹಾತ್ಮ ಗಾಂಧೀಜಿಯವರ ರಂಗೋಲಿ ಹಾಕಿದ್ರು. ಇಡೀ ರೂಮಿನಲ್ಲಿ ದೊಡ್ಡ ರಂಗೋಲಿ. ಅದಕ್ಕೆ ಅವರು 1.5 ದಿವಸ ತಗೊಂಡಿದ್ದಾರೆ. ನಮಗೆ ಖುಷಿ, ಯಾಕಂದರೆ ಅವ್ರು ರಂಗೋಲಿ ಹಾಕಿದ್ರೆ ನಮ್ಮ ಕ್ಲಾಸ್ ತಪ್ತದೆ ಅಂತೇಳಿ ಅಷ್ಟು ಖುಷಿಲಿದ್ವಿ ನಾವು. ಇಷ್ಟು ದೊಡ್ಡ ರಂಗೋಲಿ ಅದನ್ನು 3 ದಿವಸ ನಾವು ಹೋಗಿ ನೋಡ್ತಾನೆ ಇದ್ದೆ. ಆ ಗಡಿಯಾರ, ಅವರ ಸೊಂಟಕ್ಕೆ ಆ ಗಡಿಯಾರ, ಆಮೇಲೆ ಆ ನಿರಿಗೆ, ಆ ಕಣ್ಣು, ಆಮೇಲೆ ಅದ್ಭುತವಾದಂಥ, ನಾನು ಅಂಥ ಒಂದು ರಂಗೋಲಿಯನ್ನು ನಾನು ಮೊದಲ ಬಾರಿ ನೋಡಿದ್ದು ಡಾಕ್ಟರ್ ಜಠಾರ್ ಅವರು ಮಾಡಿದ್ದು, ಮಹಾತ್ಮ ಗಾಂಧೀಜಿಯವ್ರದ್ದು ಅದು. ಆಮೇಲೆ ಆ ರಂಗೋಲಿ ತೆಗಿಲಿಕ್ಕೆ ಬೇಜಾರಾಯಿತು, ಯಾಕಂದರೆ ಅದು ತೆಗಿಬೇಕಲ್ಲ, ಶಾಲೆ ಶುರುವಾಗಬೇಕು ಅಂದರೆ ಮತ್ತೆ ತೆಗಿಬೇಕು. ಗಾಂಧೀಜಿಯವರ ರಂಗೋಲಿ ಜಠಾರರು ಬಿಡಿಸಿದ್ದು ತೆಗೆಯುವುದು ಹೇಗೆ ಅನ್ನುವಂಥ ಒಂದು ಜಿಜ್ಞಾಸೆ ಅಂತೂ ಆಮೇಲೆ ಹೇಗೋ ಅದು ಬಗೆಹರಿಯಲ್ಪಡ್ತು. ಅಲ್ಲ, ಯಾಕೆ ಹೇಳಿದೆ ಅಂತಂದರೆ, ಒಬ್ಬ ವೈದ್ಯ ಅಥವಾ ಒಬ್ಬ ಶಿಕ್ಷಣದ ಅಥವಾ ಕಲೆಯ ಉಪಾಸಕನು ಎಲ್ಲದರಲ್ಲೂ ಆಸಕ್ತನಾಗಿದ್ದಷ್ಟು ಕೂಡ ಅವನು ಒಳ್ಳೆಯ ವೈದ್ಯನಾಗಿ ಬಿಡ್ತಾನೆ. ಹೀಗಾಗಿ ನಾನು ಯಾವಾಗಲೂ ಊರಿಗೆ ಬಂದರೆ ಅವರನ್ನು ನೋಡೋದು ನನ್ನದು ಹವ್ಯಾಸ. ಈಗಲೂ ಕೂಡ ಸದಾ ಮನಸ್ಸನ್ನು ಹರಿತವಾಗಿಟ್ಕೊಂಡವರು, ಎಲ್ಲದರ ಬಗ್ಗೂ ಒಂದು ಜಿಜ್ಞಾಸೆ, ಸುಮ್ಮನೆ ಬ್ಲೈಂಡಾಗಿ
ಕಣ್ಣು ಮುಚ್ಚಿಕೊಂಡು ಯಾವುದನ್ನು ಅವರು ಒಪ್ಪಿಕೊಂಡವರಲ್ಲ. ಎಲ್ಲ ವಿಷಯದ ಬಗ್ಗೂ ಅವರಿಗೆ ಒಂದು ಡೌಟ್ ಬಂದರೆ ಅದನ್ನು ಸಮಾನ ಸ್ಕಂದರ ಜೊತೆಗೆ ಅದನ್ನು ಹಂಚಿಕೊಳ್ಳುವವರು. ಎಲ್ಲ ಕಡೆಯಿಂದ ಅವರಿಗೆ ಉಪಶಮನಕ್ಕಾಗಿ ಜನ ಅವ್ರನ್ನ ಹುಡ್ಕೊಂಡ್ಬರ್ತಿದ್ರು. ಸೊ ಅವರ ಮನಸ್ಸಿನ ನೆಮ್ಮದಿ, ಅವರ ಪ್ರಕಾರ ವೈಚಾರಿಕತೆ ಅದು ಯಾವತ್ತೂ ಇರಲಿ. ಮತ್ತು ಅವರಿದ್ದಷ್ಟು ದಿವಸ ನಮ್ಮ ಮನಸ್ಸಿಗೂ ಕೂಡ ಅದು ಹೊಸ ಗಾಳಿ ಬೆಳಕನ್ನು ಕೊಡುತ್ತದೆ ಅಂತ ನಾನು ತಿಳಿತೇನೆ. ಅವರಿಗೆ ಮತ್ತು ಅವರ ಬಳಗಕ್ಕೆ ಒಂದು ದೊಡ್ಡ ನಮಸ್ಕಾರ. ಭೂಷಣರು ವೇದಾಧ್ಯಯನ ಕಲಿತ ಗುರುಗಳು ಉಮಾಶಿವ ಉಪಾಧ್ಯಾಯ. ಉಮಾಶಿವ ಉಪಾಧ್ಯಾಯ ಅವರ ಮೊಮ್ಮಗ ಉದಯ ಉಪಾಧ್ಯಾಯ ಅವರ ಅನಿಸಿಕೆ ಹೀಗಿದೆ. ಯಾಕೆಂದರೆ ಆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇವರು ಪರಿಣಿತರೇ. ಯಾವ ಕ್ಷೇತ್ರ ತಗೊಳ್ಳಿ, ವೈದಿಕರು ಹೌದು ಮತ್ತು ಡಾಕ್ಟ್ರು ಹೌದು. ಇವರು ಒಟ್ಟು 3 ಜನ. ಇವರು ಒಂದು ಶೇಷ ವೆಂಕಟರಮಣ ಜಠಾರ್ ಇವರು, ಆಮೇಲೆ ಒಬ್ಬರು ME ಕಾರಂತರು ಅಂತ ಒಬ್ಬರು ಇದ್ದರು, ಆಮೇಲೆ ನಮ್ಮ ತಂದೆಯವರು. ಇವರು 3 ಜನ ಒಂದು ವಿದ್ಯಾರ್ಥಿಗಳು, 3 ಗುಂಪು ಇದು. ಆಮೇಲೆ ಇವರು ನಮ್ಮ ಡಾಕ್ಟ್ರು ಈ ಡಾಕ್ಟ್ರಿಗೆಲ್ಲ ಒಂದು ಅಲ್ಲಿ ಉಡುಪಿಯಲ್ಲಿ ಕಲ್ತ್ಕೊಂಬಂದು ಆಮೇಲೆ ಇಲ್ಲಿ ಇಡೀ ಊರಿಗೆ ಇವರು ಎಲ್ಲ ಊರಿಗೆ ಎಲ್ಲ ಸಮಾಜಕ್ಕೆ, ಇಡೀ ಸಾಮಾನ್ಯ ನಮ್ಮ ಗಂಗಾವಳಿ, ಬಂಕಿಕೋಳ, ಇಡೀ ನಮ್ಮ ಗೋಕರ್ಣ ಮಂಡಲಕ್ಕೆ ಇವರು ಒಳ್ಳೆಯದಂಥ ಉತ್ತಮವಾದಂಥ ಡಾಕ್ಟ್ರು ಇವರು. ಮತ್ತು ಇವರು ಇಷ್ಟೊತ್ತಿಗೆ ಹಣ ಮಾಡಿದ್ರೆ ಎಷ್ಟೋ ದೊಡ್ಡ ಲಕ್ಷಾಧೀಶರು ಆಗ್ಬೋದಿತ್ತು. ಉಚಿತವಾದಂಥ ಸೇವೆಯನ್ನು ಮಾಡಿದವರು. ಅಕಸ್ಮಾತ್ ನಮಗೇನು ಕೈವೇ ಮುರಿದೋಗುತ್ತೆ ಅಂತ ಅದು ಯಾರೇ ಆಗಲಿ ಇಡೀ ಊರಲ್ಲಿ ಏನೇ ಒಂದು ಪ್ರಾಬ್ಲಮ್ ಬಂದರೂ ಇಲ್ಲಿ ಓಡ್ಬಾರ್ದು, ಫಸ್ಟು ಡಾಕ್ಟ್ರ್ ಮನೆಗೆ ಹೋಗಿ, ಭೂಷಣ್ ಡಾಕ್ಟ್ರ್ ಮನೆಗೆ ಹೋಗು ಅಂತ ಹೇಳೋದೇ. ಆವಾಗ ಒಂದು ಗುಣ ಆಗೋಯ್ತು. ಮತ್ತು ಇಲ್ಲಿ ಮತ್ತೇನು ಔಷಧಿ ಕೊಡಬೇಕು ಅಂದರೆ ಇವರು ಎಡಗೈಲಿಗೆ ಔಷಧಿ ಕೊಟ್ಟರು ನಮಗೆ ಗುಣವೇ ಅದು. 90ರ ಹರೆಯದಲ್ಲೂ ಭೂಷಣ್ ಜಠಾರ್ ಅವರದ್ದು ಶಿಸ್ತಿನ ಹಾಗೂ ಚೈತನ್ಯಪೂರ್ಣ ಜೀವನ. ಇಂದಿಗೂ ಯೋಗ, ಪ್ರಾಣಾಯಾಮ, ದೇವರ ಪೂಜೆ ನಿರಂತರವಾಗಿ ನಡೆಯುತ್ತಿದೆ. ಇಂದಿಗೂ ಡಾಕ್ಟರರು ರೋಗಿಗಳಿಗೆ ಲಭ್ಯರಿದ್ದಾರೆ, ಚಿಕಿತ್ಸೆ ನೀಡುತ್ತಾರೆ. ಇದಕ್ಕೆ ಜಾತಿಯ ಭೇದವಿಲ್ಲ. ಎಲ್ಲ ಜಾತಿಯವರಿಗೂ ಭೂಷಣ ಡಾಕ್ಟರರೆಂದರೆ ಏನೋ ವಿಶ್ವಾಸ, ಏನೋ ಪ್ರೀತಿ, ಗೌರವಪೂರ್ವಕ ಋಣೀಭಾವ. ಡಾಕ್ಟರರ ಈ ಚಿಕಿತ್ಸೆ ಕೇವಲ ವ್ಯಕ್ತಿಗಳಿಗಷ್ಟೇ ಅಲ್ಲ, ಗೋಕರ್ಣದ ಸಮಾಜಕ್ಕೂ ಸಿಕ್ಕಿದೆ. ಇಂತಹ ಅಪರೂಪದ ಅಪೂರ್ವ ವ್ಯಕ್ತಿತ್ವವನ್ನು ಹೊಂದಿರುವ, ಮಾರ್ಗದರ್ಶನ ಪಡೆದುಕೊಂಡಿರುವ ನಾವೇ ಧನ್ಯ. ಕೃತಜ್ಞತೆಯನ್ನು ಪ್ರಾರಂಭದ ವಿಚಾರ ಮಾಡೋದಾದ್ರೆ ಎಕ್ಸ್ಟರ್ನಲ್ SSLC ಇದನ್ನು ಪರೀಕ್ಷೆ ಮುಗಿಸಿದ್ರಿಂದ ಅವ್ರು ಟ್ಯೂಷನ್ ಕೊಡಲಿಕ್ಕೆ ಗೌರೀಶ್ ಮಾಸ್ತರು ಮತ್ತು ಬಡ್ತಿ ಮಾಸ್ತರು, ವಿಶೇಷರು ಪನ್ನಿ ಕೃಷ್ಣ ಭಟ್ರು, ಇವರು ನನಗೆ ಕನ್ನಡ, ಹಿಂದಿ, ಕನ್ನಡ ಇದನ್ನೆಲ್ಲ ಟ್ಯೂಷನ್ ಕೊಟ್ಟವರು. ಅವರು ವಿದ್ಯಾಭ್ಯಾಸದ ಬಲದಿಂದ ಪರೀಕ್ಷೆ ಪಾಸಾದ್ದು. ಆದ್ದರಿಂದ ಅವರಿಗೆ ಧನ್ಯವಾದವನ್ನು ನಾವು ಕೊಡಲೇಬೇಕು. ಈ ಮತ್ತೊಂದಂದರೆ ಕಲ್ಲಪ್ಪಟ್ರು ಅಂತಿದ್ದರು, ಅವರು ಸ್ವಾತಂತ್ರ್ಯ ಸಂಗ್ರಾಮದವರು. ಅವರು ಮಗ್ಗ ಇಟ್ಟು ನಮ್ಮ ಮನೆಯಲ್ಲೇ ಇದ್ದರು. ಅವರ ಪ್ರಭಾವವೂ ಹಾಗೆ ಇತ್ತು. ಅವರಿಗೊಂದು ರಾಷ್ಟ್ರದ ಬಗ್ಗೆ ಅವ್ರ ಚಿಂತನೆ ಏನಿತ್ತು ಅದರ ಬಗ್ಗೂ ಅವರ ಮೇಲೆ ನನ್ನ ಮೇಲೆ ಪ್ರಭಾವ ಆಗಿದೆ. ಅವರಿಗೆ ಅದರ ಬಗ್ಗೆ ಧನ್ಯವಾದ ಅರ್ಪಿಸ್ತೇನೆ.
ಇನ್ನು ಊರೊಳಗೆ ಹೇಳೋದಾದರೆ ಊರಿಗೆ ಜನ ಬಂದು ಸೇರ್ತಾ ಇದ್ದಾರೆ, ಪರಿಸರ ಮಾಲಿನ್ಯ ಆಗ್ತದೆ. ಅದನ್ನು ಸರಿ ಮಾಡಲಿಕ್ಕಾಗಿ ಈಗ ಮಕ್ಕಳಲ್ಲಿ ಗಿಡ ಮರಗಳನ್ನು ಬೆಳೆಸುವಂಥ ಒಂದು ಪ್ರವೃತ್ತಿ ಅವರಿಗೆ ಸ್ವಾಭಾವಿಕ ಬರುವಂತೆ ಆಗಬೇಕು. ಅದಕ್ಕಾಗಿ ನಾವು ಮಕ್ಕಳನ್ನು ಕರ್ಕೊಂಡು ಯಾವುದೋ ನರ್ಸರಿಗೆ ಅಥವಾ ಅರಣ್ಯ ಇಲಾಖೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗಿ ತೋರಿಸಿದರೆ ಆ ಮುಂದಿನ ಪೀಳಿಗೆ ಅದರ ಪ್ರಭಾವಕ್ಕೊಳಗಾಗಿ ಗಿಡ ಮರಗಳನ್ನು ಬೆಳೆಸ್ತಾರೆ. ಗೋಕರ್ಣದಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇದ್ದಂತೆಯೇ ಗಿಡ ಮರಗಳನ್ನು ಬೆಳೆದು ಪರಿಸರ ಶುದ್ಧವಾಗಿಟ್ಟು ನಮಗೆ ಎಲ್ಲ ರೀತಿಯಿಂದ ಇದೊಂದು ಪುಣ್ಯಕ್ಷೇತ್ರ ಆಗಲಿಕ್ಕೆ ಇದು ಸಹಾಯವಾಗುತ್ತೆ ಅಂಥೇಳಿ ನನ್ನ ಸಣ್ಣ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ ಅರ್ಪಿಸ್ತೇನೆ.